ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಅಸ್ವಸ್ಥತೆ ಶುರುವಾಗಿದೆ. ಐಸಿಯುನಲ್ಲಿ ಎಸಿ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಐಸಿಯುನಲ್ಲಿ ಎಸಿ ಇಲ್ಲದೆ ರೋಗಿಗಳ ಪರದಾಟ. ಆಸ್ಪತ್ರೆಯಲ್ಲಿ ಮಾಜಿ ಸೈನಿಕರಿಗೂ ಕೂಡ ಇದೇ ಪರಿಸ್ಥಿತಿ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿದಂತಹ ತಿರುಪು. ಎಸಿ ಆಫ್ ಆಗಿದೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಸಿಬ್ಬಂದಿಗಳು ಜಗಳ ಮಾಡಿದ್ದಾರೆ. ಮಾಜಿ ಸೈನಿಕ ಕುಟುಂಬಸ್ಥರಿಂದ ವಾಗ್ವಾದ ಶುರುವಾಗಿದೆ. ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಕುಟುಂಬ ಆಕ್ರೋಶವನ್ನು ಹೊರಹಾಕಿದೆ. ಎಸಿ ಹಾಕಬೇಕು ನಿಮಗೆ ಅಂತ ಕೇಳಬಹುದು. ಕೆಲವೊಂದು ಆಸ್ಪತ್ರೆಗಳಲ್ಲಿ ಬೆಡ್ ಇರಲ್ಲ, ಅದ್ರ ಬಗ್ಗೆ ನೀವು ಹೇಳಲ್ಲ. ಎಸಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ ಅಂತ ಹೇಳಿ ಐಸಿಯುದಲ್ಲಿ ಎಸಿ ಇರಬೇಕು. ಯಾಕೆ ಹೊರಗಡೆ ಗಾಳಿ ಬರಬಾರ್ದು ಅಂತಾನೆ ಅದನ್ನ ಐಸಿಯು ಅಂತ ಹೇಳ್ತಿರ್ತಾರೆ. ಅವನ ಕಾರಣಕ್ಕೆ ಮಾಜಿ ಸೈನಿಕ ಅಂತಾನು ನೋಡಿದೆ ಹಿಗ್ಗಾಮುಗ್ಗ ಬೈದಿದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಇದೆ. ಈಗ 3 ತಿಂಗಳಾಯ್ತು ಅಂತ ಹೇಳಿದ್ರು. ನಾವು ಹಾಕಿವ್ರಿ ಮಾಡಿಲ್ಲ ಅಂತ ಹೇಳಿದ್ರು. ಎಕ್ಸೆಸ್ ಲೋಡಿಂಗ್ ಆಗಿರೋದ್ರಿಂದ ಎಕ್ಸೆಸ್ ಲೋಡ್ ಏನೋ ಇರ್ಲಿ ಸರ್, ಅದನ್ನ ಹೇಳ್ಬೇಕಲ್ಲ ಸರ್. ಎಕ್ಸೆಸ್ ಲೋಡ್ ಆಗಿದೆ, ತೆಗೆದಿದ್ದೀವಿ, ಈಗ ಹಾಕ್ತೀವಿ ಅಂತ ಹೇಳ್ಬೇಕಲ್ಲ ಸರ್. ಓಕೆ ನಿಮ್ಮ ಮಾತು ನಾನು ಒಪ್ಕೊಂತೀನಿ ಸರ್. ನಾನು ನಿಮ್ಮ ಮಾತನ್ನ ಒಪ್ಕೊಂತೀನಿ. ನೀವು ಹೇಳಿದ್ರಲ್ಲ ಎಕ್ಸೆಸ್ ಲೋಡ್ ಅಂತ ಅನ್ಬೇಕಿತ್ತಲ್ಲ ಸರ್. ಅವರು ಎಕ್ಸೆಸ್ ಲೋಡ್ ಅಂತ ಇದು ಕೊಡ್ತೀನಿ ಎಲ್ಲರೂ ಕೊಡ್ತೀನಿ ಅಂದ್ರೆ ಸರ್ ಅವರು